ಬಿಗ್ ಬಾಸ್ ಅಲ್ಲಿ ನನಗೆ ಅವ್ನು ಟ್ಯೂನ್ ಹಾಕೋಣ ಇಂಗ್ಲೀಷ್ ಬ್ಯಾನ್ ಅಂತ ಮಾಡ್ತಿದ್ದೇನೆ. ಓಕೆ, ಪನ್ನೀರ್ ಪೈನಾಪಲ್ ಒಂದು ಆರ್ಡ್ರ್ ಮಾಡಿ ಪೇಣಿ ನೀ ತಿನ್ನು ಅಷ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಶಮಂತ್ ಯೂಟ್ಯೂಬ್ ಚಾನಲ್. ಇವತ್ತು ಸತತ 4 ಅವರ್ ಟ್ರಾವೆಲ್ ಮಾಡಿ ವಿ ವಿ ಪುರಂ ಫುಡ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇವಾಗ ಮೆಜೆಸ್ಟಿಕ್ಕಿಂದ ಸುಮಾರು ಬಸ್ ಇದೆ, ಮೆಟ್ರೋನೂ ಇದೆ. ಮೆಟ್ರೋಗೆ ಬಂದರೆ ನ್ಯಾಷನಲ್ ಕಾಲೇಜ್ ಹತ್ರ ಇಳ್ಕೊಂಡು ಬರಬೇಕು. ಮೆಟ್ರೋ ಇಲ್ಲ ಅಂದರೆ ಟುವರ್ಡ್ಸ್ ನ್ಯಾಷನಲ್ ಕಾಲೇಜ್ಗೆ ಹೋಗೋ ಬಸ್ಸು ಯಾವ್ದು ಬಂದರೂ ನ್ಯಾಷನಲ್ ಕಾಲೇಜ್ ಸ್ಟಾಪಲ್ಲಿ ಇಳ್ಕೊಂಡು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಫುಡ್ ಸ್ಟ್ರೀಟಿಗೆ ಮ್ಯಾಪ್ ನೋಡಿಕೊಂಡು. ಓಕೆನಾ? ಫಸ್ಟ್ ಟೈಮ್ ವಿ ಕೇಮ್ ಟು ವಿ ವಿ ಪುರಂ ಫಾರ್ ಫುಡ್ ಸ್ಟ್ರೀಟ್. ಏನೋ ಹೇಳ್ತಿದ್ದಾಳೆ ಕೇಳಿ, ಇಂಗ್ಲೀಷಲ್ಲಿ ಹೊಡಿತಿದ್ದಾಳೆ. ಫಸ್ಟ್ ಟೈಮ್ ವಿ ಕೇಮ್ ಟು ದ ವಿ ವಿ ಪುರಂ ಫುಡ್ ಸ್ಟ್ರೀಟ್ ಬಿಕಾಸ್ ಟು ಟೇಸ್ಟ್ ಆಲ್ ದ ಐಟಮ್ಸ್. ಮೆನಿ ಪೀಪಲ್ಸ್ ಆರ್ ಟೆಲ್ಲಿಂಗ್ ಹಿಯರ್ ಇಟ್ ವಿಲ್ ಬಿ ನೈಸ್, ಸೊ ವಿ ಕೇಮ್. ಓಕೆ, ಅವರು ಇಂಗ್ಲೀಷಲ್ಲಿ ಏನಾರು ಆಗಲಿ, ಇಂಗ್ಲೀಷ್ ಬ್ಯಾನ್ ಆಗಿದೆ ಅನ್ನಂಗೆ ಬಿಗ್ ಬಾಸಲ್ಲಿ ನನಗೆ ಅವ್ನು ಟ್ಯೂನ್ ಹಾಕೋಣ ಇಂಗ್ಲೀಷ್ ಬ್ಯಾನ್ ಅಂತ. ಏನಿಲ್ಲ ಸರಿ, ಇವಾಗ 7 ಗಂಟೆ ಆಗಿಬಿಟ್ಟಿದೆ. ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋಗಬೇಕು. ರಿಟರ್ನ್ ಹೋಗೋಷ್ಟರಲ್ಲಿ ಮೆಟ್ರಲ್ಲಿ ಹೋಗ್ಬಿಡ್ತೀವಿ ಡೈರೆಕ್ಟು. ಸರಿನಾ? ಓಕೆನಾ? ಇವಾಗ ಸಿಗೋಣ ಆಮೇಲೆ. ಓಕೆ ಫ್ರೆಂಡ್ಸ್, ಜಸ್ಟ್ ಇವಾಗ ಎಂಟ್ರ್ ಆಗ್ತಾ ಇದ್ದೀವಿ. ಮ್ಯೂಸಿಕ್ ಎಲ್ಲ ಹಾಕಿದ್ದಾರೆ. ಡ್ಯಾನ್ಸ್ ಮಾಡ್ತಿದ್ದೇನೆ. ಒಂದು ರೌಂಡ್ ಹೋಗಿ ಬರ್ತೀಯಾ? ಒಂದು ರೌಂಡ್ ನೋಡಿ ಸ್ಟಾರ್ಟ್ ಆಯ್ತಿದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಜಸ್ಟ್ ಕ್ಯಾಮ್ರಾ ಲಾಕ್ ಮಾಡ್ಕೋಬೇಕು. ಇಲ್ಲಿ ವಡಾಪಾವ್ ಇದೆ. ಇವತ್ತೇನು ರಶ್ ಇರಲ್ಲ, ಫ್ರೈಡೇ ಆಗಿರೋದ್ರಿಂದ. ಪಾನ್ ಬೀಡ ಅಂತೆ ಎಲ್ಲ ಒಂದ್ಸತಿ ವಾಕ್ ಮಾಡಿಬಿಡ್ತಾರೆ ನನ್ನ ವೈಫು, ಆಮೇಲೆ ಬಂದು ನೋಡ್ತಾರೆ ಎಲ್ಲನೂ ಅಲ್ಲ. ನೋಡ್ಕೊಬಿಡು ಏನೇನು ಬೇಕು ಅಂತ. ಬರೀ ನೋಡ್ಕೊಳ್ಳೋದು ಅಷ್ಟೇ, ಏನು ತಿನ್ನೋದಿಲ್ಲ. ಏನು ತಿನ್ನೋದಿಲ್ಲ. ಅದೇನಿದೆ? ಜ್ಯೂಸ್, ಅದು ಶಾರ್ಟ್ಸ್. ತಿಂಡಿ ಕಾಲೇಜ್ ಹುಡುಗಿರೆ. ನಾವು ಕರೆಕ್ಟ್ ಟೈಮ್ ಬಂದಿದ್ದೀವಿ. ನೋಡಿ ಇದೆ. ಹಂಗೆ ಈ ದೇವಸ್ಥಾನಕ್ಕೆ ಇತ್ತಿಲ್ಲ, ಹಿಂದೆಗಡೆ ಕಾಣಿಸ್ತಿದ್ದಿಲ್ಲ, ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಹೋಗ್ತೀಯಾ. ಒಂದು ಕಡೆ ದೇವಸ್ಥಾನದಲ್ಲಿ ದೇವಸ್ಥಾನ ಇದೆ, ಸ್ಟ್ರೀಟ್ ಫುಡ್ ರೋಡಲ್ಲಿ. ಅಲ್ಲೊಂದು ಕಡೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಪ್ರಸಾದ ಕೊಟ್ಟರು ಇದು ತಿನ್ಕೊಂಡು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ತಿನ್ನಲಾರ್ದು ಇಷ್ಟು ದಿನ ನಾವೇನು, ಅದೊಂದು ಜ್ಯೂಸು, ಇದೊಂದು ಐಸ್ ಕ್ರೀಮು. ಫಸ್ಟು ನೋಡ್ಬಿಡು, ಅಲ್ಲೇ ಸ್ಟಾರ್ಟಿಂಗಲ್ಲೇ ಚೆನ್ನಾಗಿತ್ತಿದೆಲ್ಲ. ಮಾಮೂಲಿ ಚಾಟ್ಸ್ ಐತೆ. ಪಾವ್ ಬಜ್ಜಿ ತಗೋಬೋದು. ಪಾವ್ ಬಜ್ಜಿ ತಿನ್ನೋಣ. ಹಾಂ, ಇಷ್ಟೇ ಕಣೆ. ತಿನ್ನೋಣ. ಇಲ್ಲಿ ಬೇಡ, ಇಲ್ಲಿ ಬೇಡ, ಅಲ್ಲಿ ಇಲ್ಲಿ ಕಾಸ್ಟ್ ಅಲ್ಲ. ನೋಡಿ ಇಲ್ಲಿ ಇವನ ಹತ್ರ ಇದೆ. ಇವನ ಹತ್ರ ಖಾಲಿ ಆಗಿಲ್ಲ, ಅಲ್ಲೇ ತಿನ್ಬೋದು. ಯಾರದ್ರ? ಇಲ್ಲೇನು? ಇಲ್ಲಿ ಮಾಮೂಲಿ ಗುರುದೇವ್ ಈಟಿಂಗ್ ಟಿಫನ್ ಕಣೆ, ಮಾಮೂಲಿ ಇಡ್ಲಿ ದೋಸೆ ಪಡ್ಡು. ಇಷ್ಟೇ ಕಣೆ ಸ್ಟ್ರೀಟ್ ಫುಡ್. ಇನ್ನೂ ಐತೆ. ಹಾಂ, ಇಲ್ಲಿಗೆ ಎಂಡಪ್ಪ. ಸ್ಟಿಲ್ ವಿ ಹ್ಯಾವ್. ಆ ಕಡೆ ನೋಡ್ತೀಯಾ? ಏನಿದು ಹೊಸ ಥರದ್ದು? ಏನಿದು ಹಿಂಗೆ ಹಿಡ್ಕೊಂಡವನೇ? ತಾಳೆ ಹಣ್ಣು. ತಿನ್ನೋಣ? ತಿಂದಿಲ್ವಾ ನೀನು? ತಿಂದೀನಿ, ಚಿಕ್ಕ ವಯಸ್ಸಲ್ಲಿ. ನೋಡ ಇಲ್ಲಿ ಇದು ಚಿಕನ್ ತಿಂತೀಯ? ಪನ್ನೀರ್. ಇದು ಪನ್ನೀರ್ ಬಾರ್ಬಿಕ್. ಇದು ಬೇಕ್ಸ್, ಅದು ಪನ್ನೀರ್ ಬಾರ್ಬಿಕ್ಯೂ ಥರ. ಗೋಬಿ. ನೋಡ್ದಾ ಇಲ್ಲ ಯಾವ್ದು ಬೇಕು ಅಂತ ಡಿಸೈಡ್ ಆಯ್ತಾ? ಏನು ಡಿಸೈಡ್ ಆಯ್ತು ನೋಡಿ? ಒಂದು ಕಡೆಯಿಂದ ವೆಜ್ಜು, ಅದೇ ಪನ್ನೀರ್ದು ಇದು ಫ್ರೈಯಾ, ಇದು ಪಿಜ್ಜಾ ಮಾಮೂಲಿ ಅದು ತಿಂದಿದೆಯಲ್ಲ ಅವತ್ತು. ಇಷ್ಟೇ. ಇದು ಕ್ಯಾಂಡೀಸು. ಇಷ್ಟೇ ಕಣೆ. ಹೋಗೋಣ. ಓಕೆ, ಪನ್ನೀರ್ ಪೈನಾಪಲ್ ಒಂದು ಆರ್ಡ್ರ್ ಹೇಳಿದ್ದೀವಿ. ಸುಡ್ತಾ ಇದ್ದಾರೆ, ಸುಡ್ಲಿಸ್ಲಿ ಬೇಯಿಸ್ತಾ ಇದ್ದಾರೆ. ನಾನು ಸುಡೋದು ಬೇಯೋದು ಎರಡೂ ಒಂದೇ ತಾನೇ. ಇವಾಗ ನಾವು ಒಂದು ಪನ್ನೀರ್ ಮತ್ತು ಯಾವುದೋ ಪೈನಾಪಲ್ ತಿಕ್ಕ ತೊಗೊಂಡಿದ್ದೀವಿ. ಟೇಸ್ಟ್ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ನಾನು ಪನ್ನೀರ್ ಟೇಸ್ಟ್ ಮಾಡ್ತಾಯಿದ್ದೀನಿ. ಸಾಕಾಗ್ತಿಲ್ಲ. ಓಕೆ.
ಇವಾಗ ಪೈನಾಪಲ್ ಟೇಸ್ಟ್ ನೋಡ್ತಾ ಇದ್ದೀನಿ. ಸಖತ್ತಿದೆ. ಓಕೆನಾ? ನೋಡಿ ಇವಾಗ ಒಂದು ಯಾವುದಿದು ಪೇಣಿ 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 ತೊಗೊಂಡಿದ್ದಾಳೆ. ಪೇಣಿ ಇನ್ನೂ ತಿನ್ನು ಫಸ್ಟು. ಮೆಮೊರೀಸ್ ಅಷ್ಟೇ. ಇವಾಗ ಒಂದು ದಾಬೆಲಿ ತೊಗೊಂಡಿದ್ವಿ. ನಾವು ಪಾವ್ ಬಜ್ಜಿ ಆರ್ಡ್ರ್ ಮಾಡಿದ್ದೀವಿ. ತಿಂತಾ ಇದ್ದಾವೆ. ತಿನ್ನು ನೀನು ಅರ್ಧ ಕಟ್ಟಾಗಿದೆಯಾ? ಕುಡಿ ಶಾರ್ಟ್ ನೋಡಿ ಶಾರ್ಟ್. ಒಂದಕ್ಕೆ 50 ಅಪ್ಪ. ಸೆಕೆಂಡ್ ಫ್ರೆಂಡ್ಸ್, ಇವಾಗ ಎಲ್ಲ ಮುಗೀತು. ವಿ ವಿ ಫುಡ್ ಸ್ಟ್ರೀಟಲ್ಲಿ ಏನೇನು ತಿಂದ್ವಿ ಅಂದರೆ ಹೋದಷ್ಟೇ ಪನ್ನೀರ್ ಮತ್ತು ಪೈನಾಪಲ್ ತಿಕ್ಕಾ ತಿಂದ್ವಿ. ಅದಾದಮೇಲೆ ದಾಬೆಲ್ಲಿ ಮತ್ತು ಪಾವ್ ಬಜ್ಜಿ ತಿಂದ್ವಿ. ಅದರಿಂದ ನೆಕ್ಸ್ಟ್ ಇನ್ನೇನು ತಿಂದ್ವಿ, ಪೇಣಿ ತಿಂದ್ವಿ. ಅದಾದಮೇಲೆ ಒಂದು ಪ್ಲೇಟ್ ಇಡ್ಲಿ, ಒಂದು ಮಸಾಲೆ ದೋಸೆ ತಿಂದ್ವಿ. ಅದಾದಮೇಲೆ ಏನು ತಿಂದ್ವಿ, ಶಾರ್ಟ್ಸ್ ತಗೊಂಡ್ವಿ. ಶಾರ್ಟ್ಸ್ ಕುಡಿದ್ವಿ. ಶಾರ್ಟ್ಸ್ ಆದ ತಕ್ಷಣ ಮತ್ತೆ ಶಾರ್ಟ್ಸ್ ಆದ ತಕ್ಷಣ ಬಜ್ಜಿ ತಿಂದ್ವಿ. ಆಮೇಲೆ ಲಾಸ್ಟಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಎಲ್ಲ ರೇಟು ಏನು ಅಂದರೆ ಏನು ಅಷ್ಟೊಂದೇನು ಒಂದೊಂದು ಚೀಪ್ ಇಲ್ಲ, ಕಾಸ್ಟ್ಲಿ ಇದೆ. ಬಜೆಟ್ ಫ್ರೆಂಡ್ಲಿ ಇಲ್ಲ, ಕಾಸ್ಟ್ಲಿನೇ ಇಲ್ಲ. ಸೊ ಟೇಸ್ಟ್ ಕಂಪೇರ್ ಮಾಡಿದ್ರೆ ಓಕೆ, ನಾಟ್ ಅಷ್ಟು ಜಾಸ್ತಿ ಚೆನ್ನಾಗೈತೆ ಅಂತಲೂ ಇಲ್ಲ, ಮೀಡಿಯಮ್ಮು ಓಕೆ. ನಮ್ಮ ಇಬ್ಬರಿಂದನೇ ಇವಾಗ ಪನ್ನೀರ್ ಮತ್ತು ಪೈನಾಪಲ್ ತಿಗಾಗಿ 100 ರೂಪೀಸ್ ಖರ್ಚಾಯಿತು. ನೆಕ್ಸ್ಟು ಇಡ್ಲಿಗೆ 30 ರೂಪೀಸು, ಮಸಾಲೆ ದೋಸೆಗೆ 40 ರೂಪೀಸು, ಮತ್ತು ಇನ್ನೇನು 70 ರೂಪೀಸ್ ಪೇಣಿ. 70 ರೂಪೀಸ್ ಪೇಣಿ ಖರ್ಚು ಮಾಡಿದ್ವಿ. ಐಸ್ ಕ್ರೀಮ್ಗೆ 150 ಆಯಿತು. ಬಜ್ಜಿಗೆ 30 ರೂಪೀಸ್ ಆಯಿತು. ಪೇಣಿ 70 ಹೇಳಿದಲ್ಲ. ನೆಕ್ಸ್ಟು ಇನ್ನೇನು ಶಾರ್ಟ್ಸು 150 ರೂಪೀಸು. 3 ಶಾರ್ಟ್ಸ್ ಕೊಡ್ತಾರೆ, 150. ಇಷ್ಟಾಯಿತು ದಾಬೆಳಿಗೆ ಅಷ್ಟೇ. ದಾಬೆಲಿಗೆ 60 ರೂಪೀಸ್, ದಾಬೆಲಿಗೆ 60 ರೂಪೀಸು, ಪಾವ್ ಬಜ್ಜಿಗೆ 90 ರೂಪೀಸು. ಇಷ್ಟು ಖರ್ಚಾಯಿತು. ಓಕೆನಾ? ಹೀಗೆ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಫಿನಿಶ್ ಮಾಡ್ತಾಯಿದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.